ಲ್ಯಾಂಪ್ ಆಫ್ ಅಡ್ವೊಕಸಿ. ಎರಡನೇದು ಕರೇಜ್. ಈ ಕರೇಜ್ ಯಾವಾಗ ಬರ್ತದೆ ಅಂದ್ರೆ ನೀವು ಫಸ್ಟ್ನೇದು ಹಾನೆಸ್ಟಿ, ಪ್ರಾಮಾಣಿಕತೆ ಎಲ್ಲಿರ್ತದೋ ಆವಾಗ ನಿಮಗೆ ಧೈರ್ಯ ಬರ್ತದೆ. ಯಾವಾಗ ನೀವು ಸ್ವಾಭಿಮಾನದ ಬದುಕನ್ನು ನಡೆಸ್ತಿರೋ ಆವಾಗ ನಿಮಗೆ ಧೈರ್ಯವಾಗಿ ಎಲ್ಲೇ ಆಗಲಿ ನಿಂತ್ಕೊಂಡು ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಹಳ ಮುಖ್ಯವಾದಂಥದ್ದು. ಅದಿಲ್ಲ ಅಂತಂದ್ರೆ ಬಹಳ ಕಷ್ಟ. ಅಂದ್ರೆ ಹಾನೆಸ್ಟಿ ಮತ್ತೆ ಈ ಕರೇಜು, ಧೈರ್ಯ ಎರಡು ಒಟ್ಟಿಗೆ ಹೋಗ್ತಕ್ಕಂಥದ್ದು. ಅದರಲ್ಲಿ ಯಾವುದನ್ನು ಒಂದು ಮರೆತರೂ ಕೂಡ ನಿಮಗೆ ಧೈರ್ಯ ಬರಲ್ಲ, ಸೆಕೆಂಡ್ ಒನ್ನಿಗೆ ಸ್ಥಾನ ಇರಲ್ಲ. ಮೂರನೇದಾಗಿ ಇಂಡಸ್ಟ್ರಿ, ಅಂದ್ರೆ ಇಂಡಸ್ಟ್ರಿಯಸ್, ಅಂದ್ರೆ ಶ್ರಮಶೀಲನಾಗಿರ್ಬೇಕು ಅಂತ. ನಾನು ಅದಕ್ಕೆ ಹೇಳಿದೆ, ಶ್ರಮಶೀಲ ಅಂತಂದ್ರೆ ಏನು? ನಾವು ಈ ರೀತಿ ವರ್ಕ್ಶಾಪ್ ಮಾಡಿದಾಗ ಯಾವಾಗ ನಿಮ್ಮನ್ನು ಸೆನ್ಸಟೈಸ್ ಮಾಡ್ತೇವೆ ಮತ್ತು ಯಾವಾಗ ಈ ಕಂಟಿನ್ಯೂಯಸ್ ಎಜುಕೇಷನ್ನ ಕೊಡ್ತೇವೆ, ಆವಾಗ ನೀವು ಏನು ರಿಸರ್ಚ್ ಮಾಡುವುದರ ಮೂಲಕ ನೀವು ಅದನ್ನು ಶ್ರಮಶೀಲರ ಆಗ್ತೀರಿ, ಇಂಡಸ್ಟ್ರಿನ ಡೆವಲಪ್ ಮಾಡ್ಕೊಳ್ತೀರಿ. ಅದು ಮೂರನೇ, ಥರ್ಡ್ ಲ್ಯಾಂಪ್ ಆಫ್ ಅಡ್ವೊಕಸಿ. ನಾಲ್ಕನೇದು ವಿಟ್ ಅಂದ್ರೆ ಏನಿಲ್ಲ, ಬುದ್ಧಿ, ಚಾಕಚಕ್ಯತೆ. ನೀವು ಯಾವ ರೀತಿ ನೀವು ಅದನ್ನ ಸದ್ಬಳಕೆಯನ್ನು ಮಾಡ್ಕೊಳ್ತೀರಿ ಅಂತ. ಈಗಿನ ಪ್ರಸ್ತುತ ದಿನಗಳಲ್ಲಿ ನೀವು ನೋಡಿ, ಓಲ್ಡ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಇಲ್ಲ ಕೋರ್ಟಲ್ಲಿ. ಕ್ಲೈಂಟ್ ಓದೋದು, ರಿಟರ್ನ್ ಸ್ಟೇಟ್ಮೆಂಟ್ ಓದೋದು, ಎವಿಡೆನ್ಸ್ ಎಲ್ಲ ಓದ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನೀವೇನು ಮಾಡಬೇಕು? ಸಮ್ಮಪ್ ಮಾಡ್ಕೋಬೇಕು. ಸಮ್ಮಪ್ ಮಾಡ್ಕೊಂಡು, ಇಲ್ಲ ಪ್ಲೀಡಿಂಗ್ಸ್ ಹಿಂಗಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಹೀಗಿದೆ, ಇಶ್ಯೂಸ್ ಹೀಗಿದೆ, ಎವಿಡೆನ್ಸ್ ಈ ರೀತಿ ಆಗಿದೆ, ಮೆಟೀರಿಯಲ್ ಏನಿದೆ ಕೋರ್ಟ್ ಮುಂದೆ, ಅದು ಕಾನೂನು ಏನು ಹೇಳುತ್ತೆ ಅದನ್ನು ಸಮ್ಮಪ್ ಮಾಡಿ ಸಂಕ್ಷಿಪ್ತವಾಗಿ ಆರ್ಗ್ಯುಮೆಂಟ್ ಮಾಡ್ಬೇಕು. ಗಂಟೆಗಟ್ಟಲೆ 2-3 ಗಂಟೆ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥದ್ದಿಲ್ಲ. ಅದು ಬಿಟ್ಟು ಎಲಕ್ವೆನ್ಸ್ ಕೂಡ ಹಂಗೇನೆ. ನೀವು ಯಾವ ರೀತಿ ಅಂದ್ರೆ ಎಲಕ್ವೆನ್ಸ್ ಅಂತ ಅಂದ್ರೆ ಯಾರಿಗೆ ಚಾಕಚಕ್ಯತೆ ಇರುತ್ತೆ, ಯಾವ ರೀತಿ ಕೇಸ್ನ ಪ್ರೆಸೆಂಟ್ ಮಾಡಬೇಕು ಅದನ್ನೆಲ್ಲ ಗಮನಿಸ್ಕೊಳ್ಬೇಕು. ಅದನ್ನ ಮಾಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಆಗ್ತಕ್ಕಂಥದ್ದು. ನೆಕ್ಸ್ಟು ಜಡ್ಜ್ಮೆಂಟು. ನಿಮ್ಮ ಹತ್ರಕ್ಕೆ ಒಬ್ಬ ಕ್ಲೈಂಟ್ ಬರ್ತಾನೆ. ಕ್ಲೈಂಟ್ ಬಂದಾಗ ನಿಮಗೆ ಗೊತ್ತಿರುತ್ತೆ ಆ ಕೇಸ್ನಲ್ಲಿ ಏನು ಸತ್ವ ಇದೆ, ಏನಿದೆ ಅಂತೇಳಿ ಗೊತ್ತಿರುತ್ತೆ. ಅವನಿಗೆ ವಿಶದವಾಗಿ ಹೇಳಬೇಕು, ನೋಡಪ್ಪ ಈ ರೀತಿ ಇದೆ, ನಿನ್ನ ಕೇಸ್ ಈ ಥರ ಇದೆ, ಕಾನೂನು ಈ ಥರ ಇದೆ, ಬಟ್ ನೀನೇನು ಕೊಡ್ತೀಯ ಫೀಸು, ಅದರಲ್ಲಿ ಶಕ್ತಿ ಮೀರಿ ನಾನು ಪ್ರಯತ್ನವನ್ನು ಮಾಡ್ತೇನೆ. ಕೇಸು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಜಡ್ಜಿನ ಪರ್ಸೆಪ್ಷನ್ ಇರುತ್ತೆ. ಕೆಲವು ಟೈಮು ಈಕ್ವಿಟಿ ಜಡ್ಜ್ ಇರ್ತಾರೆ, ಕೆಲವರು ಕಾನೂನಿನ ಬಗ್ಗೆನೇ ಇರ್ತಕ್ಕಂಥ ಜಡ್ಜ್ಗಳನ್ನು ಕೂಡ ಇರುತ್ತೆ. ತಲೆಯಲ್ಲಿ ಪರ್ಸೆಪ್ಷನ್ ಆ ರೀತಿ ಇರುತ್ತೆ. ಅದನ್ನು ಅವನಿಗೆ ಹೇಳಬೇಕು. ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಾನು ಅವನಿಗೆ ಬೆಟ್ಟದ ಮೇಲೆ ತಗೊಂಡೋಗಿ ಕೂರಿಸಿ ಒಂದೇ ಸರಿ ಕೆಳಗೆ ಬಿಸಾಕ್ಬಾರ್ದು. ಅದು ಬಹಳ ಮುಖ್ಯ. ಜಡ್ಜ್ ಮೇಲೂ ಆಮೇಲೆ ಈ ಜಡ್ಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಇಲ್ಲ ಏನೋ ಬೇರೆ ಏನೋ ಆಗೋಗ್ಬಿಟ್ಟಿದೆ, ಅವ್ರೇನೋ ಮಾಡವ್ರೆ, ಇವರೇನೋ ಮಾಡವ್ರೆ ಅಂತ ನೀವು ಏನಾದ್ರು ಹೇಳಿದ್ರೆ, ಅದು ನಮ್ಮ ಮೇಲೆ ಜನ ಏನು ವಿಶ್ವಾಸವನ್ನು ಇಟ್ಟು ಬಂದಿರ್ತಾರೆ, ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನು ಇಟ್ಟು ಬಂದಿರ್ತಾರೆ, ಆ ಒಂದು ನೀವು ಇನ್ಸ್ಟಿಟ್ಯೂಷನ್ನ ಗೌರವವನ್ನು ಕಡಿಮೆ ಮಾಡ್ದಂಗೆ ಅದು ಹೇಳಬಾರ್ದು. ಕೇಸ್ ಯಾವುದೇ ಕಾರಣಕ್ಕೂ ಸೋತಿರಲಿ, ನೀವು ಹೇಳಬೇಕು ಈ ರೀತಿ ಇದೆ, ಈ ರೀತಿ ಆಗಿದೆ ಅನ್ನೋದನ್ನು ಹೇಳಬೇಕು. ಅದು ಜಡ್ಜ್ಮೆಂಟು. ಅದನ್ನು ಮೊದಲೇ ನೀವು ಕ್ಲೈಂಟಿಗೆ ಕ್ಲಿಯರ್ ಆಗಿ ಹೇಳಿರಬೇಕು. ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ. ಅದು ಇನ್ಸ್ಟಿಟ್ಯೂಷನ್ನ ಡೆಮಾಲಿಷ್ ಮಾಡುತ್ತೆ. ನೀವು ಬೇರೆ ಥರ ಮಾತನಾಡಿದರೆ ಅಥವಾ ಇನ್ನೊಂದು ರೀತಿ ಯಾವುದೋ ರೀತಿಯಲ್ಲಿ ಹೇಳಿದರೆ. ಇನ್ನೊಂದು ಏನಂದರೆ ಈ ಫೆಲೋಶಿಪ್. ಈ ಫೆಲೋಶಿಪ್ ಏನಂತಂದ್ರೆ, ಈಗ ಸಾಮಾನ್ಯವಾಗಿ ಜೂನಿಯರು ಸೀನಿಯರ್ ಹತ್ರ ಬರ್ತಾನೆ ಕಲ್ತ್ಕೊಳ್ಳಿಕ್ಕೆ. ಈಗಿನ ವಕೀಲರು ಹಂಗೆ ಇದ್ದಾರೆ, ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ವಕೀಲರುಗಳು, ಹೊಸ ವಕೀಲರುಗಳಿಗೆ ಏನು ಅಂತಂದ್ರೆ ಆಫೀಸ್ಗೆ ಹೋಗೋದೇ ಇಲ್ಲ. ಕೆಲವರೆಲ್ಲ ಡೈರೆಕ್ಟ್ ಆಗಿ ಆಫೀಸಿಗೆ ಬಂದ್ಬಿಡ್ತಾರೆ. ನಾನಂತೂ ನಾನು ಸೀನಿಯರ್ ಆಫೀಸ್ಗೆ ಹೋಗಿ ನಾನೇ ಬೀಗ ತೆಗಿತಾ ಇದ್ದೆ. ಬೆಳಗ್ಗೆ ಹೋಗಿ 8:15, 8:45. ಎಷ್ಟು ಜನ ಅಡ್ವೊಕೇಟ್ಸ್ ಬೆಳಗ್ಗೆ 8:15, 8:45 ಹೋಗ್ತಾರೋ ನನಗೆ ಗೊತ್ತಿಲ್ಲ. ಜೊತೆಗೆ ಯುವ ವಕೀಲರು ನನಗೆ ಹೇಳ್ತಾ ಇದ್ದೀನಿ ಕಿವಿ ಮಾತು. ಯಾಕೆ ಅಂತ ಹೇಳಿ, ನೀವು ಫಸ್ಟು ಸೀನಿಯರ್ ಆಫೀಸಿಗೆ ಹೋಗಿ ಸೇರ್ಕೊಂಡ್ರೆ ಸೀನಿಯರಲ್ಲಿ ನೀವು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ನಾನು ಒಬ್ಬ ಏನು ಕ್ಲೈಂಟು ಸೀನಿಯರ್ನ ನಂಬ್ಕೊಂಡು ಬಂದಿರ್ತಾನೆ ಕ್ಲೈಂಟು, ಆ ನಂಬ್ಕೊಂಡು ಬಂದಾಗ ಸೀನಿಯರ್ ಏನು ಕೆಲಸ ನಂಬ್ಕೊಂಡು ಬಂದಿದ್ದಾನೋ, ಕ್ಲೈಂಟ್ ಏನು ನಂಬ್ಕೊಂಡು ಬಂದಿದ್ದಾನೋ ಸೀನಿಯರು, ಆ ಸೀನಿಯರ್ಗೆ ಕೆಟ್ಟ ಹೆಸರು ಬರೋದು ರೀತಿಯಲ್ಲಿ ನಾನು ನಡ್ಕೊಳ್ತೀನಿ ಅನ್ನೋದಕ್ಕೆ ಜೂನಿಯರ್ ಕೌನ್ಸಿಲ್ ಸೀನಿಯರ್ ಹತ್ರ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಬೇಕು. ಅದಕ್ಕೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಏನಿಲ್ಲ, ಫೈಲ್ ಓದಬೇಕು. ಫೈಲ್ ಓದ್ಬಿಟ್ಟು ರಿಸರ್ಚ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಏನು ಕಾನೂನು ಇದೆ ಅನ್ನೋದನ್ನ ಹೇಳಿ ನೀವು ಸೀನಿಯರ್ಗೂ ಅದು ನಿಮ್ಮ ಅಸಿಸ್ಟೆನ್ಸ್ ಕೊಟ್ಟಾಗ ಅವರಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ಇವನಿಗೆ ಈ ಕೇಸ್ ಕೊಟ್ಟರೆ ನಡೆಸ್ತಕ್ಕಂಥ ಶಕ್ತಿ ಇದೆ, ನನ್ನನ್ನು ನಂಬಿ